ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸನ್ರೈಸ್ ಆಸ್ಟ್ರೋ. ಇವತ್ತಿನ ವಿಚಾರ, ಜ್ಯೋತಿಷ್ಯ ಕೇಳಿದ ತಕ್ಷಣ ಹಣೆ ಬರಹ ಬದಲಾಗುತ್ತಾ ಅನ್ನೋದ್ರ ಬಗ್ಗೆ. ನೋಡಿ, ಪ್ರಕೃತಿ ನಿಯಮದ ಪ್ರಕಾರ ಯಾವುದನ್ನು ಬದಲಾಯಿಸೋಕ್ಕಾಗೋದಿಲ್ಲ. ಮನುಷ್ಯರು ನಾವು ಭೂಮಿ ಮೇಲೆ ಎಲ್ಲದನ್ನು ಬಳಸ್ತಿದ್ದೀವಿ. ಗಾಳಿ, ನೀರು, ಆಹಾರ ಮತ್ತು ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ನಾವು ಅನುಭವಿಸ್ತಿದ್ದೀವಿ. ಅನುಭವ. ಜ್ಯೋತಿಷ್ಯ ಅನ್ನೋದು ಅಷ್ಟೇ. ಯಾವ ಬದಲಾವಣೆಗೂ ಜ್ಯೋತಿಷ್ಯನ ಬಳಸೋದಕ್ಕಾಗಲ್ಲ. ಹಣೆ ಬರ ಏನಿತ್ತೋ ಅದನ್ನು ಜ್ಯೋತಿಷ್ಯ ಕೇಳಿದ ತಕ್ಷಣ ಬದಲಾಗೋದಿಲ್ಲ. ಬದಲಾವಣೆ ಆಗಲ್ಲ ಅಂತ ವಿಚಾರಕ್ಕೆ ಉತ್ತರ ಏನು ಸಿಗುತ್ತೆ ಅಂದರೆ, ಜ್ಯೋತಿಷ್ಯನ ಯಾವುದೇ ಬದಲಾವಣೆಗೆ ಅಂತ ಕೇಳಬೇಡಿ. ಜ್ಯೋತಿಷ್ಯನ ಮುಂಬರುವ ಸನ್ನಿವೇಶಗಳನ್ನು ಹೇಗೆ ನಿಭಾಯಿಸ್ಬೋದು ಅನ್ನೋ ವಿಚಾರಕ್ಕೆ ಜ್ಯೋತಿಷ್ಯನ ಬಳಸಿ ಮನುಷ್ಯರು ಬಳಸೋದಕ್ಕಿರೋದು. ಇಲ್ಲಿರೋ ನಮ್ಮ ಶಾಸ್ತ್ರ ಸಂಪ್ರದಾಯಗಳು ಎಲ್ಲವೂ ನಮ್ಮ ಅನುಕೂಲಕ್ಕೆ ಬಳಕೆ ಮಾಡುವಂಥದ್ದು. ಜ್ಯೋತಿಷ್ಯನ ಬಳಕೆ ಮಾಡೋದಕ್ಕೆ ಶುರು ಮಾಡಿದ್ರೆ ಸುಂದರವಾದ ಅನುಭವ ಆಗುತ್ತೆ. ಯಾವುದೇ ವಿಚಾರ ತಗೊಳ್ಳಿ, ಮನೆ ಕಟ್ಟೋ ವಿಚಾರ, ಮದುವೆ ವಿಚಾರ, ಅಥವಾ ವಾಹನಗಳು ಖರೀದಿ ಮಾಡೋದು, ಪ್ರೇಮ, ಪ್ರೀತಿ, ಎಲ್ಲ ವಿಚಾರಕ್ಕೂ ಜ್ಯೋತಿಷ್ಯನ ಬಳಸ್ಕೊಳ್ಬೋದು. ಜ್ಯೋತಿಷ್ಯನ ಬಳಸಿ ನೋಡಿದಾಗ ಅದರಲ್ಲಿ ಸಿಗುವಂಥ ಉತ್ತರ ಮನಸ್ಸಿಗೆ ಮುದ ಕೊಡುತ್ತೆ, ಅಥವಾ ಸಮಾಧಾನ ಕೊಡುತ್ತೆ, ಅಥವಾ ಸಾಂತ್ವನ ಹೇಳುತ್ತೆ. ಮತ್ತು ನಾವು ಏನೇನೆಲ್ಲ ಬಯಸ್ತಿದ್ದೀವೋ ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಒಂದು ನೋಟ ಸಿಗುತ್ತೆ. ನಾವು ಬಯಸಿದ್ದು ನಮಗೆ ಸರಿ ಆಗುತ್ತಾ, ಅಡ್ಜಸ್ಟ್ ಆಗುತ್ತಾ, ನಮಗದು ಬಳಸ್ಕೊಳ್ಳೋದಕ್ಕೆ ನಮ್ಮಲ್ಲಿ ಅಷ್ಟು ನಮ್ಮ ಜೀವನದಲ್ಲಿ ಸಮಯ ಇದೆಯಾ, ಯಾವುದೇ ವಿಚಾರ ಆಗಿರಲಿ. ಹೀಗಾಗಿ ಜ್ಯೋತಿಷ್ಯನ ಬಳಸೋದನ್ನು ನಾವು ಅಭ್ಯಾಸ ಮಾಡಿಕೊಂಡ್ರೆ ಶಾಸ್ತ್ರ ನಿಜವಾಗ್ಲೂ ನಿಜ. ಪ್ರಶ್ನಾಕರ್ತನ ಪ್ರಶ್ನೆ ಮೇಲೆ ಶಾಸ್ತ್ರಗಳು ಸುಳ್ಳಾಗ್ತಾ ಹೋಗುತ್ತೆ. ಹೇಗೆ ಅಂತಂದರೆ, ಪ್ರಶ್ನೆ ಏನೋ ಒಂದು ಕೇಳ್ತೀವಿ, ಅದು ಆಗುತ್ತೆ ಅನ್ನೋದು ಯಾರೋ ಒಬ್ರು ಹೇಳಿರ್ತಾರೆ, ಬಟ್ ಅದು ನಮ್ಮ ಜೀವನದಲ್ಲಿ ಆಗಲಿಲ್ಲ ಅಂದಾಗ ಶಾಸ್ತ್ರ ಸುಳ್ಳು ಅಂತ ಬರುತ್ತೆ. ಇಲ್ಲ, ಶಾಸ್ತ್ರ ಸಂಪ್ರದಾಯಗಳು ಮನುಷ್ಯನ ಬಳಕೆಗೆ ಇದೆ ಹೊರತು ನಂಬಿಕೆಗೆ ಅಲ್ಲ. ನಂಬಿಕೆಗೆ ಯಾವಾಗ ಬರಬೇಕು ಅಂತಂದರೆ, ಶಾಸ್ತ್ರ ಕೇಳಿ ಅದರಲ್ಲಿ ಸಿಕ್ಕಂತಹ ಉತ್ತರದ ಮೇಲೆ, ಅನುಭವದ ಮೇಲೆ ನಮಗೆ ಅದು ನಿಜಾನ ಸುಳ್ಳು ಅನ್ನೋದು ಅನುಭವವೇ ಹೊರತು ಬದಲಾವಣೆ ಅಲ್ಲ. ಜ್ಯೋತಿಷ್ಯ ಬದಲಾವಣೆಗೆ ಅಲ್ಲ, ಅದು ಬಳಕೆಗೆ ಇರೋದು. ಮುಂಬರುವ ಎಲ್ಲ ಎಪಿಸೋಡ್ಸ್ಗಳಲ್ಲಿ ನಾನು ಜ್ಯೋತಿಷ್ಯನೆಲ್ಲ ಯಾವ್ಯಾವ ಸನ್ನಿವೇಶದಲ್ಲಿ ನೀವು ಬಳಸ್ಕೊಳ್ಬೋದು, ಉತ್ತರ ಸಿಕ್ಕ ನಂತರ ನಿಮ್ಮ ಸುಂದರವಾದ ಜೀವನದಲ್ಲಿ ಅನುಭವಗಳ ಮೂಲಕ ಜ್ಯೋತಿಷ್ಯ ಶಾಸ್ತ್ರ ಮುಂದುವರಿಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.